ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ನೊಂದು ವಿಷಯ ಗೊತ್ತಾ ಅಂಬಿಕಾ, ಒಂದ್ ವೇಳೆ ನೀನೇನಾದ್ರೂ ಈ ವಿಷಯನೆಲ್ಲ ನಿನ್ ತಂಗಿ ದುರ್ಗನಿಗೆ ಹೇಳಿದ್ರೆ ನನ್ನ ದಾರಿ ತುಂಬಾ ಸುಲಭ ಆಗ್ಬಿಡತ್ತೆ. ಯಾಕೆ ಹೇಳು? ಈಗ ನನ್ನ ದಾರಿಗೆ ತೊಡಕಾಗಿರೋಳೆ ದುರ್ಗ. ಅವಳೇನಾದ್ರೂ ಈ ಮನೆಯಿಂದ ಆಚೆ ಹೋದ್ರೆ ನಾನು ಅಂದ್ಕೊಂಡಿದ್ದನ್ನೆಲ್ಲ ಸುಲಭವಾಗಿ ಸಾಧಿಸ್ಬಿಡ್ಬೋದು. ಎಸ್, ಏನು ಹಾಗೆ ನೋಡ್ತಾ ಇದ್ಯಾ? ದುರ್ಗಾ ಏನಾದ್ರೂ ಈ ಮನೆಯಿಂದ ಆಚೆ ಹೋದ್ರೆ, ಅಕಸ್ಮಾತ್ ಸತ್ತೇ ಹೋದ್ರೆ ಏನಾಗತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡು. ಇಲ್ಲ ಇಲ್ಲ, ಯಾಕೆ ಕೂಗಾಡ್ತಾ ಇದೀಯ ಅಂಬಿಕಾ? ನಾನ್ ಸರಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಹೌದು, ನಿನಗೆ ಈ ಕೂಗಾಡೋದನ್ನ ಬಿಟ್ಟು ಇನ್ನೇನ್ ಗೊತ್ತಿದೆ ಹೇಳು? ಈಗ ಕೋಪದಲ್ಲಿ ಕೂಗಾಡ್ತಾ ಇದ್ಯಾ. ನೋವಾದ್ರೆ ಇದನ್ನೆಲ್ಲ ಹೋಗಿ ದುರ್ಗನ ಹತ್ರ ಹೇಳ್ತೀಯ. ಅಕಸ್ಮಾತ್ ದುರ್ಗಾನೇ ಇಲ್ಲಿಂದ ಹೊರಟೋದ್ರೆ ಹಾ? ನಿನ್ಗೇನು ಮಾಡಕ್ಕಾಗಲ್ಲ ಅಲ್ವಾ? ಯಾಕೆ ಯಾಕೆ ಹೀಗೆ ಮಾಡ್ತಿದ್ದೀರಾ? ಪಾಪ ಹಿತನ್ ಯಾಕೆ ಕೊಲ್ಲೋದಕ್ಕೆ ಹೋಗ್ತಾ ಇದ್ದೀರಾ? ನಮ್ಮಮ್ಮನ್ ಯಾಕೆ ಸಾಯಿಸಿದ್ರಿ? ನನ್ನ ಯಾಕೆ ಸಾಯಿಸಿದ್ರಿ ಹೇಳಿ. ಓ, ಪರವಾಗಿಲ್ವೇ, ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ಯಾ ಅಂಬಿಕಾ. ನೀನೀಗಾಗ್ಲೇ ತಿಳ್ಕೊಂಡಿರೋ ವಿಷಯಗಳೇ ಜಾಸ್ತಿ ಆಗಿದೆ. ಇನ್ನೂ ವಿಷಯಗಳನ್ನ ತಿಳ್ಕೋಬೇಕು ಅಂದ್ರೆ ಅದು ನಿನಗೆ ಒಳ್ಳೇದಲ್ಲ, ಅಪಾಯನೇ ಜಾಸ್ತಿ. ಸೊ ಇನ್ಮುಂದೆ ನೀನು ಒಳ್ಳೆ ದೆವ್ವದ ತರ ಸುಮ್ಮನಿದ್ಬಿಡು, ಆಯ್ತಾ? ಮನೇಲಿ ಏನೇನಾಗ್ತಿದೆ ಅಂತ ನೀನು ನೋಡಬಹುದಷ್ಟೇ, ಎಲ್ಲ ವಿಷಯದಲ್ಲೂ ತಲೆ ಹಾಕಬಾರ್ದು. ಇಲ್ಲ ಅಂಬಿಕಾ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನಿನ್ನ ಮಿತಿಯಲ್ಲಿ ನೀನಿರ್ಬೇಕು. ಈ ಮಾಳ್ವಿಕಂಗ್ ಕೋಪ ಬರೋ ಥರ ನೀನೇನಾದ್ರೂ ನಡ್ಕೊಂಡ್ರೆ ಅದು ಪರಿಣಾಮ ಅನುಭವಿಸೋದು ನೀನಲ್ಲ, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರ್ಗೆ ಏನಾಗ್ಬೋದು ಅಂತ ನೀನೇ ನೋಡ್ದ್ಯಲ್ಲ. ಹುಷಾರ್. ಇಲ್ಲ, ದುರ್ಗಂಗ್ ನಾನು ಸತ್ಯ ಹೇಳ್ಬಾರ್ದು. ಆದ್ರೆ ನಾನು ಸುಮ್ಮನಿರಕ್ಕೂ ಆಗಲ್ವಲ್ಲ. ಏನ್ ಮಾಡೋದು? ಇಲ್ಲ, ಹೇಗಾದ್ರೂ ಮಾಡಿ ದುರ್ಗಂಗೆ ಮಾಳ್ವಿಕಾ ಬಗ್ಗೆ ಎಚ್ಚರಿಕೆ ಕೊಡ್ಲೇಬೇಕು.